ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಕನ್ನಡದಲ್ಲೇ ಬರೆಯುವಂಥ ಕೆಲಸ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಕೆಲವೊಂದು ನಾನು ಇಲ್ಲಿ ಎಲ್ಲ ಮಾಹಿತಿ ಕೊಡ್ತಾ ಇದ್ದೀನಿ. ಯಾಕಂದರೆ ಕನ್ನಡ ನಿಮಗೆ ಬರುತ್ತೆ ಬರೆಯೋಕ್ಕೆ ಮಾತ್ರ. ಆ್ಯಂಡ್ ಇಂಗ್ಲೀಷು ಬರಲ್ಲ ಅಂದರೂ ಕೂಡ ನೀವು ಮಾಡ್ಬೋದು. ಹೇಗೆ ಮಾಡ್ಬೋದು ಮತ್ತು ನಿಮ್ಮ ಮೊಬೈಲಿಂದ ಕೂಡ ನೀವು ಇದನ್ನು ಮಾಡ್ಬೋದು. ಮೊಬೈಲಿಂದ ಮಾಡೋದಾದರೆ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನಾನಿಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಇದರಿಂದ ನಿಮ್ಗೆ ಈಸಿ ಆಗುತ್ತೆ ವರ್ಕ್ ಮಾಡೋದಕ್ಕೆ. ಆ್ಯಂಡ್ ಇಲ್ಲಿ ಯಾರಿಗೂ ಹೋಗಿ ನೀವು ಇಂಟರ್ವ್ಯೂ ಕೊಡಬೇಕಾಗಿಲ್ಲ, ನೇರವಾಗಿ ನೀವು ಇಲ್ಲಿ ಕೆಲಸ ಮಾಡ್ಬೋದು. ಹೇಗೆ ಕೆಲಸ ಮಾಡಬೇಕು ಅಂತಂದರೆ ಫಸ್ಟಿಗೆ ನಾನು ನಿಮಗೆ ಡೀಟೇಲ್ಸ್ಗಳನ್ನು ತಿಳಿಸ್ತೀನಿ. ಈ ಒಂದು ನಾನು ಹೇಳುವಂಥ ಪ್ಲ್ಯಾಟ್ಫಾರ್ಮಲ್ಲಿ ಫಸ್ಟಿಗೆ ಏನು ಮಾಡಬೇಕು ಅಂತ, ಅದಾದ ನಂತರ ನೀವು ದುಡ್ದಿರುವಂಥ ಹಣ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಅದಾದ ನಂತರ ಇದು ಪ್ಲ್ಯಾಟ್ಫಾರ್ಮಲ್ಲಿ ಯಾವ್ಯಾವ ರೀತಿ ನೀವು ಅಲ್ಲಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ, ಮತ್ತು ಟೈಪಿಂಗ್ ಅದು ಮೊಬೈಲಿಂದ ಮಾಡೋದಾದರೆ ಹೇಗೆ ಮಾಡೋದು ತುಂಬ ಈಸಿಯಾಗಿ ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹೀಗಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಯಾವುದೇ ಸ್ಟೆಪ್ಪನ್ನು ಮಿಸ್ ಮಾಡ್ಕೋಬೇಡಿ. ಫಸ್ಟಿಗೆ ಕಂಪ್ಲೀಟ್ ವೀಡಿಯೋ ನೋಡಿ, ನಂತರ ನಿಮಗೆ ಇದು ಇಂಟ್ರೆಸ್ಟ್ ಇದೆ ಅಂತಂದರೆ ಇವತ್ತಿನಿಂದ ನೀವು ಈ ಕೆಲಸನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಇದನ್ನು ನಾನು ಹಾಕುವಂಥ ಹೊಸ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಹೇಳ್ತಾರಂತ ಮೊದಲು ಇನ್ನು ಬರೆದಿದ್ದಾರೆ, ಆಲ್ರೆಡಿ ಸುಮಾರು ಜನ ವರ್ಕ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸಿಂಪಲ್ಲಾಗಿ ಒಂದು ತುಂಬ ಚೆನ್ನಾಗಿರುವಂಥ ಒಂದು ಕಥೆಯನ್ನು ಬರೆದಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇರ್ಬೋದು, ಪ್ರೀತಿಯ ಸಖಿ, ಪ್ರೀತಿ ಸ್ವಾಭಿಮಾನದ ಬೆನ್ನೇರಿದಾಗ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಕಥೆನ ಒಂದು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಮೇನ್ ಮುಖ್ಯವಾಗಿ ಹೇಳಬೇಕು ಅಂದರೆ ಲೈಕ್ ಈ ಒಂದು ಕಾದಂಬರಿ ಬರೀತಾ ಇದ್ದಾರೆ ಅವರು. ಆ ಕಾದಂಬರಿಯಲ್ಲಿ ಬರುವಂಥ ಎಲ್ಲ ಪಾತ್ರಗಳು ಬರೆಯೋಕ್ಕಿಂತ ಮುಂಚೆ ಸನ್ನಿವೇಶಗಳಾಯಿತು, ಕಥಾವಸ್ತು ಕಾಲ್ಪನಿಕ ಆಗಿದೆ ಅಂತ ಅವ್ರು ಮೊದಲೇ ಡಿಸ್ಕ್ರಿಪ್ಷನಲ್ಲಿ ಇಲ್ಲಿ ಹೇಳಿಬಿಟ್ಟಿದ್ದಾರೆ. ಮೇಲೆ ನೋಡ್ತಾ ಇರ್ಬೋದು. ಆ್ಯಂಡ್ ಇದರಲ್ಲಿ ಪಾತ್ರಗಳನ್ನೇನು ನಾವು ಹೇಳ್ತಾ ಇದ್ವಿ, ಇದು ಜಸ್ಟ್ ಊಹೆ ಮಾಡಿ ಬರ್ತಿರುವಂಥದ್ದು. ಒಂದು ವೇಳೆ ಯಾರಿಗಾದ್ರೂ ಇದು ಹೋಲಿಕೆ ಆದರೆ ಅದು ಕಾಕತಾಳಿ ಅಂತ ಬರೆದಿದ್ದಾರೆ ಅವರು. ಓಕೆ, ಸೊ ಈ ರೀತಿ ನೀವು ಮೊದಲು ಇದನ್ನು ಕೊಡಬೇಕಾಗುತ್ತೆ ಡಿಸ್ಕ್ರಿಪ್ಷನ್ನು. ಅದಾದ ನಂತರ ನೀವು ಕಥೆನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನಿಮಗೆ ಕಥೆ ತುಂಬ ಚೆನ್ನಾಗಿ ಬರೆಯೋಕ್ಕೆ ಬರುತ್ತೆ ಅಂದರೆ ನೀವು ಈ ಕೆಲಸನ ಮಾಡ್ಬೋದು, ಈಸಿಲಿ ಮಾಡ್ಬೋದು. ಇಲ್ಲಪ್ಪ ನಮಗೆ ಕಥೆನೇ ಬರೆಯೋಕ್ಕೆ ಬರೋಲ್ಲ, ನಮಗೇನು ಅದ್ರ ಬಗ್ಗೆ ಐಡಿಯಾನೇ ಇಲ್ವಲ್ಲ ಅಂತಂದರೆ, ಸೊ ಆಲ್ರೆಡಿ ನೋಡಿ ಸುಮಾರು ಥರದ ನಿಮಗೆ ಗೂಗಲಲ್ಲಿ ಸ್ಟೋರೀಸ್ಗಳು ಸಿಗುತ್ತೆ. ಅವುಗಳನ್ನ ನೀವು ಸ್ವಲ್ಪ ಹೆಸರು ಮತ್ತು ಸ್ವಲ್ಪ ಸನ್ನಿವೇಶಗಳನ್ನ ಚೇಂಜ್ ಮಾಡಿದರೆ ಹೊಸದೊಂದು ಕಥೆನ ನೀವು ಏನಾದರೂ ಕ್ರಿಯೇಟ್ ಮಾಡೋ ಹಾಗಿದ್ದರೆ ಈ ಕೆಲಸನ ನೀವು ಅದು ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಹೇಗಿರುತ್ತೆ ಅಂದರೆ, ಕೆಲವೊಂದು ಇವಾಗ ಕಥೆಗಳು ಹೇಗಿರುತ್ತೆ ಅಂದರೆ ಹೆಸರುಗಳನ್ನ ಚೇಂಜ್ ಮಾಡಿರ್ತಾರೆ, ಸನ್ನಿವೇಶಗಳನ್ನ ಸ್ವಲ್ಪ ಚೇಂಜ್ ಮಾಡ್ತಾರೆ. ಕೆಲವರು ಇವಾಗ ಸನ್ನಿವೇಶ ಪಾತ್ರದಲ್ಲಿ ಆಫೀಸ್ಗೆ ಹೋಗೋದು ಅಂತ ಹೇಳಿ ಆಫೀಸ್ಗೆ ಹೋಗುವಂಥ ಸನ್ನಿವೇಶ ಇರುತ್ತೆ, ಬಟ್ ಇವರು ಶಾಪಿಗೆ ಹೋಗುವಂಥ ಸನ್ನಿವೇಶ ಅಂತ ಕ್ರಿಯೇಟ್ ಮಾಡ್ತಾರೆ. ಸೊ ಸ್ವಲ್ಪ ಚೇಂಜ್ ಮಾಡಿರ್ತಾರೆ, ಬಟ್ ಕತೆ ಸ್ವಲ್ಪ ಹೆಚ್ಚು ಕಡಿಮೆ ಅದೇ ರೀತಿಯೇ ಇರುತ್ತೆ. ಬಟ್ ನಿಮ್ಮದೇ ಆದಂಥ ಓನ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಹೇಳುವಂಥ ಪ್ಲ್ಯಾಟ್ಫಾರ್ಮಲ್ಲಿ ಯಾರ್ದು ನೀವು ಕಾಪಿ ಮಾಡೋ ಹಾಕಿಲ್ಲ ಮೇನ್ ಮುಖ್ಯವಾಗಿ. ಓಕೆ, ಸೊ ಯಾರ್ದು ಕಾಪಿ ಮಾಡಿದರೆ ನೀವು ದುಡಿದಿರೋಂಥ ಹಣ ನಿಮಗೆ ಬರೋದಿಲ್ಲ. ಹೀಗಾಗಿ ನೀವೇನು ನೋಡ್ಕೊಂಡ್ರೆ ನಿಮ್ಮದೇ ಆದಂಥ ಓನ್ ಕ್ರಿಯೇಟ್ ಸ್ಟೋರಿನೇ ಇಲ್ಲಿ ಬರಿಬೇಕಾಗುತ್ತೆ. ಸೊ ಈ ರೀತಿ ನೀವು ಬರಿತೀವಿ ಅಂತಂದರೆ ಬರಿಬೋದು. ಭಾಗ 1, ಭಾಗ 2 ಅಂತ ಹೇಳ್ಬಿಟ್ಟು ಇಲ್ಲಿ ಸುಮಾರು ಥರದ ಕಾದಂಬರಿ ಪಾರ್ಟ್ಸ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಪಾರ್ಟ್ 4 ಸುಮಾರು ಪಾರ್ಟ್ಸ್ಕೊಂಡು ತೊಗೊಂಡ್ಬರ್ತಾರೆ. ಜಸ್ಟ್ ಒಂದೇ ಒಂದು ಕಾದಂಬರಿದು. ಈ ರೀತಿ ಕಾದಂಬರಿಗಳನ್ನ ನೀವು ಬರಿಬೋದು. ಆ್ಯಂಡ್ ಕವನಗಳನ್ನ ಬರಿಬೋದು. ಈ ರೀತಿ ಕೆಲಸ ಮಾಡ್ತೀವಂತಂದರೆ ನೀವು ಈ ಕೆಲಸ ಕೂಡ ಮಾಡ್ಬೋದು. ಒಂದೇ ದಿನದಲ್ಲಿ ಎಲ್ಲ ಗ್ರೋ ಆಗೋದಿಲ್ಲ ಸ್ನೇಹಿತರೆ. ಸೊ ಇಲ್ಲಿ ಯಾವುದೇ ರೀತಿ ನಿಮಗೆ ಒಂದೇದು ಅಪ್ಲಿಕೇಶನ್ ಇರೋದಿಲ್ಲ, ಟೆಸ್ಟ್ ಇರೋದಿಲ್ಲ, ಇಂಟರ್ವ್ಯೂ ಇರೋದಿಲ್ಲ. ನೇರವಾಗಿ ನೀವು ಇಲ್ಲಿ ಕೆಲಸ ಮಾಡ್ತೀರಿ. ಹೀಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಸೊ ಇದು ಒಂದಾಯಿತು ನಿಮಗೆ ಈ ರೀತಿ ಕಥೆಗಳನ್ನ ಬರೆಯೋದಂತ ನಿಮ್ಗೆ ಗೊತ್ತಾಯ್ತಲ್ವಾ. ಸೊ ಇವಾಗ ಮೊಬೈಲ್ಗೆ ಸಪೋರ್ಟ್ ಆಗುವಂಥ ಒಂದು ಟೂಲ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ ಅಂತೂ ನಾರ್ಮಲಿ ನೀವು ಟೈಪ್ ಮಾಡ್ಬೋದು, ಬಟ್ ಅದೇ ಮೊಬೈಲ್ ಫೋನ್ ಮಾತ್ರ ಇದೆ ಅನ್ನೋರಿಗೆ ಕೆಲವೊಂದು ಟೂಲ್ಸ್ಗಳು ನಾನು ಹೇಳ್ತಾ ಇದ್ದೀನಿ. ಬೇಕಂದ್ರೆ ಒಂದು ಬುಕ್ ತೊಗೊಂಡು ಬರೆದಿಟ್ಕೊಳ್ಳಿ. ಇದು ನಿಮ್ಗೆ ಯೂಸ್ ಆಗುತ್ತೆ ಈ ಕೆಲಸ ಮಾಡೋದಕ್ಕೆ. ಓಕೆ, ಸೊ ಫಸ್ಟು ಮೊಬೈಲಿಗೆ ಸಪೋರ್ಟ್ ಮಾಡೋಂಥ ಟೂಲ್ಸ್ಗಳು ಯಾವ್ಯಾವ ಅಂತ ತಿಳ್ಕೊಳ್ಳೋಣ. ಅದಾದ ನಂತರ ನಿಮಗೆ ಪ್ಲ್ಯಾಟ್ಫಾರ್ಮ್ ಬಗ್ಗೆ ನಾನಿಲ್ಲಿ ಮಾಹಿತಿನ ತಿಳಿಸ್ತೀನಿ. ಮೊಬೈಲ್ ಟೈಪಿಂಗ್ ಟೂಲ್ಸ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ, ನೀವು ನೋಟ್ ಮಾಡ್ತಾ ಹೋಗಿ. ಫಸ್ಟ್ ಒಂದು ಜಿ ಬೋರ್ಡ್ ಅಂತ. ಜಿ ಬೋರ್ಡಲ್ಲಿ ನಿಮಗೆ ವಾಯ್ಸ್ ಟೈಪಿಂಗ್ ಮಾಡ್ಬೋದು. ಮತ್ತು ವಾಯ್ಸ್ ಟಾಪಿಂಗ್ ಅಂದರೆ ನೀವು ಮಾತಾಡ್ದ ಹಾಗೆ ಅದು ಟೈಪ್ ಆಗುತ್ತಾ ಹೋಗುತ್ತೆ. ಹಿಂದಿ, ಕನ್ನಡ ಟೈಪಿಂಗು ಎಲ್ಲ ಕೂಡ ಮಾಡ್ಬೋದು, ಈಸಿ ಇರುತ್ತೆ. ಆ್ಯಂಡ್ ಇಮೋಜಿ ಆಯಿತು, ಮತ್ತು ಇದರದ್ದು ಕೂಡ ಟ್ರಾನ್ಸ್ಲೇಷನ್ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿ ನೀವು ಆ್ಯಂಡ್ರಾಯ್ಡ್ ಫೋನಿಂದ ಇದನ್ನು ಕೆಲಸವನ್ನು ಮಾಡ್ಬೋದು. ಓಕೆ, ಸೊ ಇದು ಗೂಗಲಿದ್ದೇ ಒಂದು ಅಫಿಷಿಯಲ್ ಕೀಬೋರ್ಡ್ ಇರುತ್ತೆ. ಇದು ಆ್ಯಕ್ಚುಲಿ ಜಿ ಬೋರ್ಡ್ ಅಂತ ಹೇಳಿ. ಸೊ ಇದನ್ನು ನೀವು ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ ನಿಮ್ಮ ಹತ್ರ ಇದ್ದರೆ ಯೂಸ್ ಮಾಡ್ಬೋದು. ಹೆಸರು ಬಂದುಬಿಟ್ಟು ಜಿ ಬೋರ್ಡ್ ಅಂತ. ಇನ್ನೊಂದು ಮೈಕ್ರೋಸಾಫ್ಟ್ ಸ್ವಿಫ್ಟ್ ಕೀ ಅಂತ ಬರುತ್ತೆ ಸ್ನೇಹಿತರೆ. ಸೊ ಇದು ಕೂಡ ನೀವು ಯೂಸ್ ಮಾಡ್ಬೋದು. ಇದು ಕೂಡ ಈಸಿನೇ ಇರುತ್ತೆ, ಚೆನ್ನಾಗಿರುತ್ತೆ. ಇನ್ನೊಂದು ಗ್ರಾಮರ್ಲಿ ಕೀಬೋರ್ಡ್ ಅಂತ ಬರುತ್ತೆ. ಗ್ರಾಮರ್ಲಿ ಕೀಬೋರ್ಡ್ ಕೂಡ ನೀವು ಯೂಸ್ ಮಾಡ್ಬೋದು. ಇಂಗ್ಲೀಷ್ ಗ್ರಾಮರ್ನ ಕರೆಕ್ಟಾಗಿ ಬರೆಯೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಪ್ರೊಫೆಷ್ನಲಿ ಇಮೇಲ್ಸು ಸ್ಕ್ರಿಪ್ಟ್ ಏನಾದರೂ ನೀವು ಬರೀತಾ ಇದ್ದರೆ, ಸೊ ಆವಾಗ ಗ್ರಾಮರ್ ಮಿಸ್ಟೇಕ್ ಆಗದೆ ಥರ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಪ್ರೊಫೆಷ್ನಲ್ ಆಗಿ ನೀವು ಇಲ್ಲಿ ಏನಾದರೂ ಬರೀಬೇಕು ಕತೆ ಕವನ ಅಂದರೆ ಅದು ಇಂಗ್ಲೀಷಲ್ಲಿ ಬರೆಯೋರಿಗೆ ಇದು ಹೆಲ್ಪ್ ಆಗುತ್ತೆ. ಓಕೆ, ಇಲ್ಲ ಅಂತಂದರೆ ನಾನು
ಮೊದಲೇ ಹೇಳಿದ್ದೀನಿ, ಜಿ ಬೋರ್ಡ್ ಯೂಸ್ ಮಾಡ್ಬೋದು, ಕನ್ನಡ ಇಂಗ್ಲೀಷ್ಗೋಸ್ಕರ ಈಸಿಲಿ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಕ್ಯಾನ್ವಾ ಯೂಸ್ ಮಾಡ್ಬೋದು ನೀವು. ಓಕೆ, ಸೊ ಕ್ಯಾನ್ವಾ ಕೂಡ ತುಂಬಾ ಈಸಿ ಇರುತ್ತೆ. ಸ್ಟೈಲಿಶ್ ಫಾಂಟ್ ಬರೆಯೋದಕ್ಕಾಯಿತು, ಮತ್ತು ತಮ್ಮನೇಲೆಲ್ಲ ಕ್ರಿಯೇಟ್ ಮಾಡೋದಾಯಿತು, ಇನ್ಸ್ಟಾಗ್ರಾಮಲ್ಲಿ ಮತ್ತು ಬೇರೆ ಬೇರೆ ಕಡೆ ನೀವು ಟೈಪಿಂಗ್ ಮಾಡೋದಕ್ಕೆ, ಡಿಸೈನ್ ಮಾಡೋದಕ್ಕೆ ನೀವು ಕ್ಯಾನ್ವಾನ ಯೂಸ್ ಮಾಡ್ಬೋದು. ಸೊ ಇನ್ನು ಫಾಸ್ಟ್ ಟೈಪಿಂಗ್ ಪ್ರಾಕ್ಟೀಸ್ ಏನಾದರೂ ನೀವು ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಅಂದರೆ ನೀವು ಟೈಪಿಂಗ್ ಕ್ಲಬ್ ತೊಗೋಬೋದು. ಆ ಒಂದು ಇದಕ್ಕೆ ಹೋಗಿ ಪ್ರಾಕ್ಟೀಸ್ ಮಾಡ್ಬೋದು. typing.com ಯೂಸ್ ಮಾಡ್ಬೋದು. ಓಕೆ, ಸೊ ಈ ರೀತಿ ಇರುತ್ತೆ. ಸೊ ಡೈಲಿ ಯೂಸು ನಮಗೆ ಈಸಿಯಾಗಿ ಬೇಕು ಅಂತಂದರೆ ನೀವಿಲ್ಲಿ ಜಿ ಬೋರ್ಡ್ ಯೂಸ್ ಮಾಡ್ಬೋದು. ಓಕೆನಾ? ಸೊ ಇದು ಇವಾಗ ಟೈಪಿಂಗ್ ಟೂಲ್ಸ್ ಆಯಿತು. ಪ್ಲ್ಯಾಟ್ಫಾರ್ಮ್ ಯಾವುದು, ಹೇಗೆ ಕೆಲಸ ಮಾಡಬೇಕಂತ ನೋಡೋಣ. ನಾನು ಹೇಳ್ತಿರೋಂಥ ಪ್ಲ್ಯಾಟ್ಫಾರ್ಮು ಸಿಂಪ್ಲಿ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಬೇಕು. ಪ್ರತಿಲಿಪಿ ಕನ್ನಡ ಅಂತ ಸರ್ಚ್ ಮಾಡಬೇಕು. ಪ್ರತಿಲಿಪಿ ಕನ್ನಡ ಅಂತ ಸರ್ಚ್ ಮಾಡಿದ್ಮೇಲೆ ಈ ರೀತಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಗೂಗಲಲ್ಲಿ. ಫಸ್ಟ್ ಪೇಜು ಕೆಂಪು ಕಲರ್ದು ವೆಬ್ಸೈಟ್ ಇರುತ್ತೆ, ಕನ್ನಡ ಕಥೆಗಳು ಅಂತ. ಜಸ್ಟಿಂದ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಈ ಸುಮಾರು ಥರದ ಕನ್ನಡಿಗರು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾರ್ಮಲಿ ನಾನಿಲ್ಲಿ ನೀನಿಲ್ಲದೆ ಇರಬಲ್ಲೆ, ಸೊ ಇಲ್ಲಿ ಈ ರೀತಿ ಒಂದು ಕತೆ ಕವನ ಬರೀತಾ ಇದ್ದಾರೆ. ಸೊ ಇಲ್ಲಿ ಪಾರ್ಟ್ಸ್ಗಳನ್ನ ಅವ್ರು ಹಾಕಿದ್ದಾರೆ, ನೀವು ನೋಡ್ತಾ ಇರೋದು ಚಾಪ್ಟರ್ಸ್ ಅಂತ ಕೂಡ ಹೇಳ್ತೀವಿ. ಇಲ್ಲಿ 10 ಇಲ್ಲಿ ನೋಡಿ ಎಷ್ಟು ಚಾಪ್ಟರ್ ಮಾಡಿದ್ದಾರೆ ಅಂತ ಇವರು. ಒಟ್ಟು ನೋಡಿ ಎಷ್ಟಿದೆ ಅಂತ ನೀವೇ ನೋಡ್ತಾ ಕೆಳಗಡೆ ಸಂಖ್ಯೆ ನೋಡ್ತಾ ಇದ್ದೀರಾ. ಮೇ ಬಿ 100 ಎಪಿಸೋಡ್ ಮೇಲ್ಗಡೆ ಹೋಗಿದೆ ಅಂತ ಅನ್ಕೋತೀನಿ. ಸೊ ಇದರಲ್ಲಿ ಜಸ್ಟ್ ಒಂದನ್ನು ಓಪನ್ ಮಾಡಿ ನೋಡೋಣ. ಇದನ್ನು ನೋಡಿ, ಇದು ಆ್ಯಂಡ್ರಾಯ್ಡ್ ಫೋನ್ಗೆ ಅದು ಹೋಗುತ್ತೆ ಡೈರೆಕ್ಟ್. ಕೆಲವರು ಈ ರೀತಿ ಸೆಟಪ್ ಮಾಡಿದ್ದಾರೆ, ಲಾಕ್ ಮಾಡಿದ್ದಾರೆ ಅವರು. ಇದು ಹೇಗಿರುತ್ತೆ ಅಂದರೆ ಕೆಲವೊಬ್ಬರು ಸಬ್ಸ್ಕ್ರಿಪ್ಷನ್ ತೊಗೊಂಡ್ಮೇಲೆ ಇವ್ರದ್ದು ಕಥೆಗಳನ್ನು ಓದಬಹುದು. ಇಲ್ಲಿ ಸ್ಟಾರ್ಟಿಂಗ್ 1-2 ಫ್ರೀ ಮಾಡಿದ್ದಾರೆ ಅವರು. ಇದೇ ರೀತಿಯೇ ಇರುತ್ತೆ ನಿಮ್ಮದು ಕೂಡ. ಸೊ ಇಲ್ಲಿ ಜಸ್ಟ್ ಒಂದನ್ನು ಓಪನ್ ಮಾಡೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿಯಲ್ಲಿ ಕಥೆಗಳನ್ನು ಬರಿತಾ ಇದ್ದಾರೆ. ಇದೇ ರೀತಿಯೇ ನೀವು ಡೈಲಿ 1 ಪೇಜ್ ಬರಿತೀವಿ ಅಂತಂದರೂ ಕೂಡ ನಿಮಗೆ ತುಂಬಾ ಒಳ್ಳೆ ಕೆಲಸ, ಪಾರ್ಟ್ ಟೈಮ್ ಕೆಲಸ ನೀವು ಮಾಡ್ಬೋದು. ಸ್ಟೂಡೆಂಟು, ಹೌಸ್ ವೈಫು, ರಿಟೈರ್ಡ್ ಪರ್ಸನ್ನು ಎಲ್ಲರೂ ಕೂಡ ಈ ಕೆಲಸ ಮಾಡ್ಬೋದು. ಸೈಡ್ ಬೈ ಸೈಡ್ ಏನಾದರೂ ಮಾಡಬೇಕಂತ ಅನ್ನೋರಿಗೆ ದಿಸ್ ಈಸ್ ದಿ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತೀನಿ. ಮಾಡಬೇಕಂತ ಹೇಳ್ತಾ ಇದ್ದೀನಿ. ನಾರ್ಮಲಿ ನೀವು ಹೋಗಿ ನಿಮ್ಮ ಮೊಬೈಲಲ್ಲಿ ನೀವು ಪ್ಲೇಸ್ಟೋರ್ಗೆ ಹೋಗಬೇಕು. ಪ್ಲೇಸ್ಟೋರ್ ಸ್ವಲ್ಪ ಹೋಗಿ ತೋರಿಸ್ತಾ ಇದ್ದೀನಿ. ಇದು ಪ್ಲೇಸ್ಟೋರ್ ಇರುತ್ತೆ. ಪ್ಲೇಸ್ಟೋರಿಂದ ನೀವೇನು ಮಾಡ್ತೀರಾ ಅಂದರೆ ಇಲ್ಲಿಂದ ನೀವು ಪ್ರತಿಲಿಪಿ ಅಂತ ಸರ್ಚ್ ಮಾಡಬೇಕು. ಓಕೆ, ಪ್ರತಿಲಿಪಿ ಅಂತ ಹೇಳ್ಬಿಟ್ಟು ಇಲ್ಲಿ ಬರುತ್ತೆ ನೋಡಿ. ಓಕೆ, ಸೊ ಈ ರೀತಿ ಇರುತ್ತೆ. 2 ರೀತಿಯಿಂದ ನೋಡೋದಕ್ಕೆ ಸಿಗ್ತಾ ಇದೆ ನಿಮಗೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಪ್ರತಿಲಿಪಿ ರೀಡ್ ಸ್ಟೋರಿ ಅಂತ ಇದೆ. ಇದು FM ಆ್ಯಕ್ಚುಲಿ. ಸೊ ಇದಕ್ಕೆ ನಾವು ಇವಾಗ ರೆಡ್ ಕಲರ್ದು ಏನಿದೆ ನೋಡಿ, ಇದಕ್ಕೆ ನಾವು ಕ್ಲಿಕ್ ಮಾಡಬೇಕು. ಇದನ್ನು ಇನ್ಸ್ಟಾಲ್ ಮಾಡ್ಕೋತಾ ಇದ್ದೀನಿ ಈ ರೀತಿ. ಓಕೆ, ಇದನ್ನ ಓಪನ್ ಮಾಡೋಣ. ಇವಾಗ ಇದು ಓಪನ್ ಆಯಿತು. ಇದು ಓಪನ್ ಆದಮೇಲೆ ನಿಮ್ಗೆ ಈ ರೀತಿ ಇದು ನೋಡೋದಕ್ಕೆ ಸಿಗುತ್ತೆ. ಓಕೆ, ಸೊ ಇಲ್ಲಿ ಎಲ್ಲ ಒಂದು ರೀತಿಯ ಕಥೆಗಳಿರುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಕನ್ನಡ ಕಥೆಗಳು ಅಂತ ಕೂಡ ಇಲ್ಲಿ ಮೆನ್ಷನ್ ಇದೆ. ನೀವು ಬೇಕು ಅಂದರೆ ಓದ್ತೀವಂತಂದರೆ ಇಲ್ಲಿ ಮುಂದುವರಿಸಿ ಅಂತ ಬರುತ್ತೆ. ಈ ರೀತಿ ನಿಮಗೆ ಬರುತ್ತೆ. ಓಕೆ, ಸೊ ಇದು ಒಂದಾಯಿತು. ಸೊ ಇವಾಗ ಏನು ಮಾಡಬೇಕಂತಂದರೆ ಮೇನು ನೀವು ಇಲ್ಲೊಂದು ಗೂಗಲಿಂದ ಇದನ್ನು ರಿಜಿಸ್ಟರ್ ಮಾಡ್ಕೋತಾ ಇದ್ದೀನಿ. ಸೊ ನಾರ್ಮಲಿ ಗೂಗಲಿಂದ ಕೂಡ ನೀವು ಮಾಡ್ಕೋಬೋದು. ಆ್ಯಂಡ್ ಇವಾಗ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ ಆಟೋಮೆಟಿಕ್ಲಿ. ಸೊ ಏನು ಮಾಡಬೇಕಂದ್ರೆ ಕೆಳಗಡೆ ನೋಡ್ತಾ ಇದ್ದೀರಾ ಹೋಮ್ ಅಂತ ಬರ್ತಾ ಇದೆ. ಸ್ವಲ್ಪ ಹತ್ತಿರದಿಂದ ತೋರಿಸ್ತೀನಿ. ಆ್ಯಂಡ್ ನಂತರ ಗ್ರಂಥಾಲಯ ಅಂತ. ಗ್ರಂಥಾಲಯ ಅಂದರೆ ನಿಮಗೆ ಎಷ್ಟು ಸ್ಟೋರೀಸ್ಗಳಿರುತ್ತೆ ಅದ್ರ ಬಗ್ಗೆ ಇರುತ್ತೆ. ಬರೆಯಿರಿ ಅಂತ ಇರುತ್ತೆ. ಆ್ಯಂಡ್ ಅಪ್ಡೇಟ್ ಇರುತ್ತೆ. ಇಲ್ಲಿ ಏನು ಮಾಡಬೇಕು ಅಂತಂದರೆ, ಸೊ ಇಲ್ಲಿ ಬರೆಯಿರಿ ಅಂತ ಇದೆ ಅಲ್ವಾ, ಸೊ ಇಲ್ಲಿಗೆ ಬರಬೇಕು ಫಸ್ಟಿಗೆ. ಇಲ್ಲಿ ಬಂದಮೇಲೆ ನೋಡಿ ಮೇಲ್ಗಡೆ ಶೀರ್ಷಿಕೆ ಅಂತ ನೋಡೋದಕ್ಕೆ ಸಿಗ್ತಾ ಇದೆ ಇಲ್ಲಿ ಮೇಲ್ಗಡೆ. ಆ್ಯಂಡ್ ಇಲ್ಲಿ ಕೆಳಗಡೆ ಬರಹ ಅಂತ ಇರುತ್ತೆ. ನಾರ್ಮಲಿ ಇವಾಗ ನಿಮ್ಮ ಮೊಬೈಲಲ್ಲಿ ಇವಾಗ ನಾನು ಹೇಳಿರೋಂಥ ಟೂಲ್ಸ್ಗಳು ಯೂಸ್ ಮಾಡಿದರೆ ಸೊ ಇಲ್ಲಿ ಯಾವ ರೀತಿ ಬರೀಬಹುದು ಅಂತ ತೋರಿಸ್ತಾ ಇದ್ದೀನಿ. ಜಸ್ಟ್ ಬೇಕು ಅಂತಂದರೆ ಇಲ್ಲಿಂದ ಓಕೆ ರದ್ದು ಮಾಡಿ ಸರಿ. ಓಕೆ, ಸೊ ಇಲ್ಲಿಂದ ನಾವೇನು ಮಾಡಬೇಕಂದ್ರೆ ನಾನು ಓಕೆ ನೋಡಿ ಆಟೋಮೆಟಿಕ್ಲಿ ಅದು ಏನಾಗ್ತಾಯಿದೆ ನಾನು ಅಂತ ಬರ್ತಾಯಿದೆ. ಓಕೆ, ಸೊ ನಾನು ಬಳಸುವ ಮೊದಲು. ಓಕೆ, ಸೊ ಈ ರೀತಿ ಬರುತ್ತೆ. ಸೊ ಈ ರೀತಿ ನಿಮಗೆ ಕನ್ನಡದಲ್ಲಿ ಅದು ಟೈಪ್ ಮಾಡುತ್ತಾ ಹೋಗುತ್ತೆ. ಮಾಹಿತಿ. ಓಕೆ, ಮಾಹಿತಿ ಅಂತ ನೋಡಿದರೆ ಇವಾಗ ಕನ್ನಡದಲ್ಲೇ ಟೈಪ್ ಆಗ್ತಾಯಿದೆ. ಸೊ ತುಂಬ ಈಸಿ ಇರುತ್ತೆ. ಓಕೆ, ಸಿಸ್ಟರ್. ಓಕೆ, ಥ್ಯಾಂಕ್ ಯು. ಈ ರೀತಿ ನೀವಿಲ್ಲಿ ಟೈಪ್ ಮಾಡ್ತಾ ಹೋಗ್ಬೋದು. ಥ್ಯಾಂಕ್ ಯು ಅಂತ ಇದೆ, ಥ್ಯಾಂಕ್ ಯು ಅಂತ ನೀವಿಲ್ಲಿ ಈ ರೀತಿ ಕನ್ನಡದಲ್ಲಿ ನೋಡಿ. ಕನ್ನಡದಲ್ಲಿ ಇವಾಗ ಕ್ಲಿಯರಾಗಿ ಟೈಪ್ ಮಾಡಿದ್ದೀವಿ. ಈ ರೀತಿ ನೀವು ಮಾಡ್ಕೋಬೋದು. ಇದು ತುಂಬ ಈಸಿಯಾಗಿರುತ್ತೆ. ಆ್ಯಂಡ್ರಾಯ್ಡ್ ಫೋನಿಂದ ನೀವು ಕೆಲಸ ಮಾಡ್ಬೋದು. ಆ್ಯಂಡ್ ಇದು ಒಂದೊತ್ತು ನಿಮ್ಮದು ಟೈಪ್ ಮಾಡೋದಾಯಿತು. ಆ್ಯಂಡ್ ಇದಲ್ಲೂ ಕೂಡ ಜಸ್ಟ್ ಬ್ಯಾಕ್ ಹೋಗಿ ಆ್ಯಂಡ್ ಇಲ್ಲಿ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ನೀವು ಮಾಡ್ತಾ ಇರ್ತಿಲ್ವಾ ಅಗ್ರಮಾನ್ಯ ಸಾಹಿತ್ಯಗಳಾಯಿತು, ಅಂಕಿಅಂಶ ಆಯಿತು, ಮತ್ತು ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಇರುತ್ತೆ. ಇಂಗ್ಲೀಷಲ್ಲಿ ಬೇಕಂದರೆ ಇಂಗ್ಲೀಷಲ್ಲಿ ಕನ್ವರ್ಟ್ ಮಾಡ್ಕೋಬೋದು ನೀವು ಇದನ್ನು, ಇಲ್ಲಾಂದರೆ ಕನ್ನಡದಲ್ಲಿ ಮಾಡ್ಕೋಬೋದು. ಜಸ್ಟ್ ಇವಾಗ ಸ್ವಲ್ಪ ಬ್ಯಾಕ್ ಹೋಗೋಣ.
ಸೊ ಇಲ್ಲಿ ನಿಮಗೆ ಒಂದು ಅಕೌಂಟ್ ಇರುತ್ತೆ ನೋಡಿ. ಈ ಅಕೌಂಟ್ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಮೇನ್ ಅಂತಂದರೆ ಶ್ರೇಯ ಉತ್ತಮ್ ಅಂತ ಹೇಳಿ ನಾನು ಆಲ್ರೆಡಿ ನನ್ನ ಹೆಸರು ಹಾಕಿದ್ದೀನಿ. ಇಲ್ಲಿ ಫೋಟೋ ನೀವು ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನಿಮ್ಮ ಫಾಲೋವರ್ಸ್ ಇರ್ತಾರೆ, ಫಾಲೋವರ್ಸ್ ಮೇಲೇ ಇರುತ್ತೆ ಮೇನ್ ನಿಮ್ಮದು. ಓಕೆ, ಆ್ಯಂಡ್ ಸಬ್ಸ್ಕ್ರೈಬ್ ಎಷ್ಟು ಜನ ತೊಗೊಂಡಿದ್ದಾರೆ ಅಂತ ಡೀಟೇಲ್ಸ್ ಇರುತ್ತೆ ನೋಡಿ. ಇಲ್ಲಿ ನೋಡಿ ಎಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರುತ್ತೆ. ಆ್ಯಂಡ್ ಇಲ್ಲಿ ನೋಡಿದರೆ ಮೇನ್ ಅಂದರೆ ಸಕ್ರಿಯ ಸಬ್ಸ್ಕ್ರೈಬರ್ಸ್ ಅಂದರೆ ಇವರು ಸ್ವಲ್ಪ ಹಣ ಕೊಟ್ಟು ಸಬ್ಸ್ಕ್ರೈಬ್ ತೊಗೊಂಡಿರ್ತಾರೆ. ಅವ್ರು ನಿಮ್ಮ ಕಥೆಗಳನ್ನ ಓದೋದಕ್ಕೆ ಇಂಟ್ರೆಸ್ಟೆಡ್ ಇರ್ತಾರೆ. ಆ್ಯಂಡ್ ಪ್ರೋತ್ಸಾಹಿಸೋರು ಯಾರ್ಯಾರು ಇದ್ದಾರೆ ನಿಮಗೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ನಿಮಗೆ ಡೀಟೇಲ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ರೀಡಿಂಗ್ ಚಾಲೆಂಜ್ ಅಂತ ಇರುತ್ತೆ. ಸೊ ರೀಡಿಂಗ್ ಚಾಲೆಂಜ್ ಇರುತ್ತೆ. ಸೊ ಅದನ್ನು ಬೇಕಂದರೆ ಅಕ್ಸೆಪ್ಟ್ ಮಾಡ್ಕೋಬೋದು. ಮತ್ತು ಇದನ್ನ ಸ್ನೇಹಿತರೊಂದಿಗೆ ಹಂಚ್ಕೋಬೋದು ನೀವು ಇಲ್ಲಿ. ಅಂದರೆ ಇದು ಅಫಿಲಿಯೇಟ್ ಮಾರ್ಕೆಟಿಂಗ್ ರಿಲೇಟೆಡ್ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ 2 ಇದನ್ನು ಸಿಗುತ್ತೆ ಪಾರ್ಟು. ಒಂದು ಸಾಹಿತ್ಯ ನೀವು ಬರೆದಿರುವಂಥದ್ದು, ಪೋಸ್ಟ್ ನೀವೇನೇನು ಹಾಕಿರ್ತೀರ ಸೊ ಅದ್ರ ಬಗ್ಗೆ ಇಲ್ಲಿರುತ್ತೆ. ಓಕೆ, ಇದು ನಿಮ್ಮದು ಅಕೌಂಟ್ ಕ್ರಿಯೇಟ್ ಆಗಬೇಕು. ಫಸ್ಟ್ ಇದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನೀವು ಇಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ. ಆ್ಯಂಡ್ ಇದೇ ರೀತಿ ಸೇಮ್ ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ಗಳು ಸಿಗುತ್ತೆ. ವಿಭಾಗಗಳು ಅಂತ ಅಂದಾಗ ಸೊ ಇಲ್ಲಿ ನೋಡ್ತಾ ಇರೋದು ಪ್ರೀತಿ ಸಂಬಂಧಪಟ್ಟಂಥ ಕಾದಂಬರಿನ ಬರಿಬೋದು, ಸಮಗ್ರ ರಿಲೇಟೆಡ್ ಬರಿಬಹುದು. ಓಕೆ, ಆ್ಯಂಡ್ ಹಾರರ್ ಏನಾದರೂ ನೀವು ಹಾರರ್ ಮಾಡ್ತೀವಂದರೆ, ಮತ್ತು ಪೌರಾಣಿಕ ಕಥನ ಸಂಗ್ರಹ ಅಂತ ಯಾವುದಾದ್ರು ನೀವು ಮಹಾಭಾರತ ಮತ್ತು ಪುರಾಣದ ಬಗ್ಗೆ ಬರಿತೀವಂದರೂ ಕೂಡ ನೀವು ಬರಿಬಹುದು. ಆ್ಯಂಡ್ ನಿಗೂಢ ಅಂದರೆ ಇಲ್ಲಿ ಏನಂತಂದರೆ CID ಅಂತ ಹೇಳ್ತೀವಿ. ಸೊ ಆ ರೀತಿ ಎಲ್ಲ ಬರಿತೀವಂದರೆ ಬರಿಬೋದು. ಆ್ಯಂಡ್ ಯಾಕಂದರೆ ನಿಮಗೆ ಮೇನ್ ಇರುವಂಥದ್ದು ಇಲ್ಲಿ ನಿಮಗೆ ಫಾಲೋವರ್ಸ್ನ ಹೆಚ್ಚಿಸ್ಕೋಬೇಕಾಗುತ್ತೆ. ಹೀಗಾಗಿ ತುಂಬ ಅಟ್ರಾಕ್ಟಿವ್ ಆಗಿರುವಂಥ ಕಥೆಗಳನ್ನು ಬರೆಯೋದು ತುಂಬಾ ಮುಖ್ಯ. ಆ್ಯಂಡ್ ಹಾಸ್ಯ ಬಗ್ಗೆ ಬರಿಬಹುದು, ಮತ್ತು ಕೌಟುಂಬಿಕ ಮತ್ತು ಬದುಕಿನ ಬಗ್ಗೆ ಬರಿಬಹುದು. ಈ ಟಾಪಿಕ್ ತುಂಬಾ ನಡೆಯುತ್ತೆ ಅಂತ ಅನ್ಕೋತೀನಿ. ಮತ್ತು ಮಹಿಳೆಯರ ಬಗ್ಗೆ ನಡೆಯುತ್ತೆ, ಮಹಿಳೆಯರ ಬಗ್ಗೆ ಕೂಡ ನೀವು ಬರಿಬೋದು. ಆ್ಯಂಡ್ ಇದರಲ್ಲೂ ಕೂಡ ಸುಮಾರು ಥರದ ಇಲ್ಲಿ ನಿಮಗೆ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ. ನೀವು ನೋಡ್ಕೊಳ್ಳಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಸೊ ಅದ್ರ ಬಗ್ಗೆ ನೀವು ಇಲ್ಲಿ ಬರಿಬೋದು. ಓಕೆ, ಸೊ ಇದು ಒಂದಾಯಿತು. ಇಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೋರು. ಹೋಮ್ ಪೇಜಿಗೆ ಹೋಗಿ ಮತ್ತು ನಿಮ್ಮದು ಇಲ್ಲಿ ನಿಮಗೆ ನೋಡಿದರೆ ಗ್ರಂಥಾಲಯ ಅಂತ ಇರುತ್ತೆ. ಗ್ರಂಥಾಲಯದಲ್ಲಿ ಏನಾದರೂ ನೀವು ಬರೆದಿದ್ರಿ ಅಥವಾ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ನಾನು ಇನ್ನೂ ಏನು ಮಾಡಿಲ್ಲ, ಹೀಗಾಗಿ ಇದು ಹಾಗೆಯೇ ಖಾಲಿ ಇದೆ. ಆ್ಯಂಡ್ ಬರೆಯೋದಕ್ಕೆ ನಿಮಗೆ ಇಲ್ಲಿ ಆಟೋಮೆಟಿಕ್ಲಿ ಈ ರೀತಿ ಇರುತ್ತೆ. ತುಂಬ ಏನು ಹೆಡೇಕ್ ತೊಗೋಬೇಕಾಗಿಲ್ಲ. ಆ್ಯಂಡ್ ಇಲ್ಲಿ ನೀವು ಒಂದೊಂದು ಟಾಪಿಕ್ ಪಾರ್ಟ್ 1 ಪಾರ್ಟ್ 2 ಅಂತ ಬರೀತಾ ಹೋಗ್ಬೋದು. ಓಕೆ, ಮತ್ತು ಇಲ್ಲಿ ನಿಮಗೆ ಹಳೇದು ಆಲ್ರೆಡಿ ನೀವು ಕತೆ ಬರೆದಿದ್ದೀರಿ ಆ್ಯಂಡ್ ಪಾರ್ಟ್ 1 ಇವಾಗ ಪಾರ್ಟ್ 2 ಬರೀತಾ ಇದ್ದೀವಂದರೆ ಇಲ್ಲಿ ಮೇಲ್ಗಡೆ ನೋಡಿ ಜಸ್ಟ್ ಕ್ಲಿಕ್ ಮಾಡಿದರೆ ಪ್ರಿವ್ಯೂ ಅಂತ ಬರುತ್ತೆ. ಪ್ರಿವ್ಯೂ ಅಂದರೆ ಮೊದಲು ಏನು ಬರೆದಿದ್ರಲ್ವ ಅದು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅದಾದ ನಂತರ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಬರಿಬಹುದು. ಓಕೆ, ಸೊ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಆ್ಯಂಡ್ ತುಂಬ ಈಸಿಯಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಇದರಲ್ಲೂ ಕೂಡ ನಿಮ್ಗೆ ಏನಾದರೂ ಮನೆಯಿಂದ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಕಾಮೆಂಟ್ ಮಾಡಿ. ನನಗೆ ಸುಮಾರು ರೀತಿಯಿಂದ ನೀವು ಕೆಲಸ ಮಾಡ್ಬೋದು. ಮನೆಯಿಂದಲೇ ತುಂಬ ಈಸಿಯಾಗಿ ನೀವು ದುಡಿಬೋದು. ಓಕೆ, ಸೊ ಇದೇ ಒಂದು ಮಾಹಿತಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿಂದು ಕಂಟಿನ್ಯೂ ಇರುತ್ತೆ. ಸೊ ಅದನ್ನು ನೋಡಿ. ಸೊ ಇದರಲ್ಲಿ ಸುಮಾರು ಕನ್ನಡಿಗರು ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗಿದ್ರೆ ನೀವು ಯಾಕೆ ಮಾಡೋಕ್ಕಾಗಲ್ಲ? ಸೊ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡಿ. ಆ್ಯಂಡ್ ಹೇಗೆ ಮಾಡೋದಂದರೆ ಇಲ್ಲಿ ನೀವು ಏನು ಮಾಡ್ಕೋದಿದ್ದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು, ಅದರಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಅದಾದ ನಂತರ ನೀವು ಮಾಡಿರುವಂಥ ಕೆಲಸಕ್ಕೆ ತಕ್ಕಂತೆ ನಿಮ್ಗೆ ಅವ್ರು ಏನು ಮಾಡ್ತಾರೆ ದುಡಿದಿರೋದು ಸಿಗುತ್ತೆ. ಓಕೆ, ಸೊ ಇದೇ ಥರದ್ದು ಮಾಹಿತಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಿ ಸ್ನೇಹಿತರೆ. ಮತ್ತು ಸಂಪುಟಂತೆ ಏನಾದರೂ ನಿಮಗೆ ಇನ್ನೂ ಡೀಟೇಲಾಗಿ ಇನ್ನೊಂದು ವೀಡಿಯೋ ಮಾಡಿ ಅಂತಂದರೆ ಡೆಫಿನೆಟ್ಲಿ ನಾನು ಅದ್ರ ಬಗ್ಗೆ ಇನ್ನೊಂದು ಡೀಟೇಲಾಗಿ ವೀಡಿಯೋ ಮಾಡ್ತೀನಿ. ಓಕೆನಾ? ಸೊ ಮುಂದಿನ ನೋಡಿದ್ರೆ ಮತ್ತೆ ನಾನು ಸಿಗ್ತೀನಿ. ಕೊಟ್ಟಿರೋ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಬೇಕು. ಮುಂದಿನ ನೋಡೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.